ವಸುಗೆ ನೀನ್ ಹೇಳಿಲ್ವ ಪಾವನಿ? ಚಿಕ್ಕಮ್ಮನೇ ಹೇಳ್ತೀನಿ ಅಂದ್ರು ಅತ್ತೆ. ಬೇಗ ಬಾ ಅಂತ ಹೇಳ್ದೆ ಅದಕ್ಕೆ. ಇನ್ನು ಯಾಕೆ ಬಂದಿಲ್ವೋ ಏನೋ. ನಾನು ಹೋಗಿ ಕರ್ಕೊಂಡು ಬರ್ತೀನತ್ತೆ. ನಿಂತ್ಕೋ. ನಾನೇ ಹೋಗ್ತೀನಿ. ಅಯ್ಯೋ, ನೀವ್ಯಾಕೆ ಹೋಗ್ತೀರಾ ಅತ್ತೆ? ಪರವಾಗಿಲ್ಲ, ಮದುವೆ ಆದ 2ನೇ ದಿನಕ್ಕೆ ಅತ್ತೇನೆ ಅವಳನ್ನ ಹುಡ್ಕೊಂಡು ಹೋದ್ರು ಅನ್ನೋ ಒಳ್ಳೆ ಹೆಸರು ಅವಳಿಗೆ ಬರಲಿ. ಅದನ್ನವಳ ತವ್ರ ಮನೇಲಿ ಹೆಮ್ಮೆಯಿಂದ ಹೇಳ್ಕೊಳ್ಳಿ. ನೀನ್ ಯಾಕೆ ಬಿಡು ಅದಕ್ಕೆ? ನಾನೇ ಹೋಗಿ ಇನ್ನೊಂದ್ಸಲ ಹೇಳಿ ಬರ್ತೀನಿ. ಇಲ್ಲ, ನಾನೇ ಹೋಗ್ತೀನಿ. ಅವಳಿಗೆ ಗೊತ್ತಾಗ್ಬೇಕು. ಇವಾಗಿದೆ ವಸುಗ್ ಮಾರಿ ಹಬ್ಬ. ಅದಕ್ಕೆ ಅವಳಿಗೆ ಅಡಿಯಿಂದ ಮುಡಿವರೆಗೂ ಮಂಗಳಾರತಿ ಮಾಡ್ತಾರೆ. ಬೆಳಗ್ಗೆನೆ ಒಳ್ಳೆ ಬಾಡೂಟ ಸಿಗ್ದಂಗಾಯ್ತು. ಮಮ್ಮಿ, ಏನಿದು? ಶರ್ಟ್ ಹಾಕೋಬಾರ್ದಾ? ಹಾಕೋ. ಯಾರು ಎಬ್ಸಿದ್ರು? ನೀನೇ ಎದ್ಬಿಟ್ಯಾ? ಯಾರಾದ್ರೂ ಎಬ್ಸಿದ್ರಾ? ನಾನೆಲ್ಲೆದ್ದೆ, ಅವರೇ ಎಬ್ಬಿಸಿದ್ರು. ಯಾರು? ಇನ್ಯಾರು? ಅನುಕೀರ್ತಿ. ಅದು ಅವ್ರ ರೂಮ್ ಅಂತೆ. ನಾನಲ್ಲಿ ಮಲ್ಕೋಬಾರ್ದಂತೆ. ನೀನೇ ಹೇಳು, ಅದು ಕಿಡ್ಸ್ ರೂಮ್ ತಾನೇ? ಅಲ್ಲಿ ನಾನು ಮಲ್ಕೋಬೋದಲ್ವಾ? ಮತ್ತೆ ಅವ್ರಿಗೆ ಹೇಳ್ತೀಯಾ ಅಮ್ಮ? ಹೇಳ್ತೀನಿ. ಹಾಗಾದ್ರೆ ಸ್ವಲ್ಪ ಹೊತ್ತು ಇಲ್ಲೇ ಮಲ್ಕೊಳ್ಳ. ಎದ್ಮೇಲೆ ಮತ್ತೆ ಮಲ್ಕೋಬಾರ್ದು, ಬ್ಯಾಡ್ ಹ್ಯಾಬಿಟ್. ಸರಿ, ಫ್ರೆಶ್ ಆಗ್ಬಿಡ್ತೀನಿ. ರಾಕಿ, ನಿಂತ್ಕೋ. ಯಾಕೆ? ವಾಶ್ರೂಮಲ್ಲಿ ಅವರಿದ್ದಾರೆ. ಡ್ಯಾಡಿನೇ ತಾನೇ? ಅವರು ಹೊರಗಡೆ ಬಂದ್ಮೇಲೆ ನೀನ್ ಫ್ರೆಶ್ ಆಗು. ಇಲ್ಲ, ನಾನು ಅರ್ಜೆಂಟಾಗಿ ಸುಸು ಹೋಗ್ಬೇಕು. ಇಷ್ಟೊತ್ತುವರೆಗೂ ನಿದ್ದೆ ಮಾಡ್ಬೇಕು ಅಂತೀಯಲ್ಲೋ, ಆಗ್ಲೇ ಸುಸು ಅಂತಿದ್ಯಲ್ಲ. ನೀನ್ ಮಲ್ಕೋಬೇಡ ಅಂದೆ ಅಲ್ವಾ, ಅದಕ್ಕೆ ಸುಸು ಬರ್ತಿದೆ. ಡ್ಯಾಡಿ, ರಾಕಿ, ಬೇಗ ಡೋರ್ ಓಪನ್ ಮಾಡಿ, ಸುಸು ಮಾಡ್ಬೇಕು. ರಾಕಿ, ತಪ್ಪು, ಹಾಗೆ ಮಾಡಬಾರ್ದು. ಸ್ವಲ್ಪ ವೇಟ್ ಮಾಡು. ತಡ್ಕೊಳಕ್ ಆಗಲ್ಲ ಮಮ್ಮಿ. ಡ್ಯಾಡಿ, ಡೋರ್ ಓಪನ್ ಮಾಡಿ, ನಾನ್ ಸುಸು ಹೋಗ್ಬೇಕು. ಬೇಡ ರಾಕಿ, ಹಾಗೆ ಮಾಡಬಾರ್ದು. ಸ್ವಲ್ಪ ವೇಟ್ ಮಾಡು. ಡ್ಯಾಡಿ. ರಾಕಿ. ಡ್ಯಾಡಿ, ಸುಸು ಅರ್ಜೆಂಟು. ಮಾಡ್ತಿದ್ಯಾ ಅಭಿ? ಅದು ಅತ್ತೆ, ರಾಕಿ ವಾಶ್ರೂಮಿಗೆ ಹೋದ. ನೀನು ಆಚೆ ವಾಶ್ರೂಮ್ಗೆ ಹೋಗು. ಇದೆಲ್ಲ ಸಡನ್ ಆಗಾಯ್ತಾ? ಅದು ಅತ್ತೆ, ಇಷ್ಟೊತ್ತು ಅವರು ವಾಶ್ರೂಮಲ್ಲಿದ್ರು. ಈಗ ತಾನೇ ರಾಕಿ ವಾಶ್ರೂಮಿಗೆ ಹೋದ. ನಿನಗೆ ಬೆಳಿಗ್ಗೆನೇ ಎದ್ದು ಅಭ್ಯಾಸ ಇಲ್ವಾ?
ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ದೇವ್ರ ಮುಂದೆ ದೀಪ ಹಚ್ಬೇಕು ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ಲದೆ ಇರೋದಕ್ಕೆ ನಾವ್ ನಿನಗೆ ಹೇಳಿದ್ವಲ್ಲ. ಇಷ್ಟೊತ್ತಾದ್ರೂ ಯಾಕೆ ರೆಡಿ ಆಗಿಲ್ಲ? ಆ, ಚಿಕ್ಕಮ್ಮ ನಿಧಾನವಾಗಿ ರೆಡಿ ಆಗು ಅಂದ್ರು. ಆ? ಅದೇನಮ್ಮ, ನಾನು ಬೇಗ ರೆಡಿ ಆಗು ಅಂದ್ರೆ ನಿಧಾನವಾಗಿ ರೆಡಿ ಆಗು ಅಂತ ಕೇಳಿಸ್ತಾ? ನೋಡ್ದ ಅದಕ್ಕೆ, ಇದಕ್ಕೆ ನಾನು ಯಾವ ಕೆಲಸನೂ ಮಾಡಲ್ಲ ಅಂದೆ. ಏನೇ ಮಾಡಿದ್ರು ನನಗೆ ಉಲ್ಟಾ ಹೊಡಿತಾ ಇದೆ. ನನ್ನೇ ಬೈತಾರೆ ಎಲ್ರು. ನನ್ನ ಜಾತಕನೇ ಅಂತದ್ದು. ಸಾರಿ ನಮ್ಮ ವಸು, ತಪ್ಪಾಗೋಯ್ತು, ಕ್ಷಮಿಸ್ಬಿಡು. ನೀನೇ ಕತ್ತಿಗೆ ಸಾರಿ ಕೇಳ್ತಾ ಇದ್ಯಾ? ತಪ್ಪು ಮಾಡಿರೋದು ಅವಳು. ಹೇಳಿದ್ದನ್ನ ಸರಿಯಾಗಿ ಕಿವಿಗೆ ಹಾಕೋಬೇಕಾಗಿತ್ತು. ಏನೋ ಅದಕ್ಕೆ ಅವ್ರ ಅತ್ತೆ ಜೊತೆ ನಡ್ಕೊಂಡಂಗೆ ನಿನ್ ಜೊತೆನೂ ನನ್ನ ಜೊತೆನೂ ನಡ್ಕೋಬೇಕು ಅಂತಿದ್ದಾಳೇನೋ. ಅಲ್ಲಿ ಮಾಡ್ದಂಗೆ ಇಲ್ಲೂ ಮಾಡ್ಬೋದು ಅನ್ಕೊಂಡ್ಲೋ ಏನೋ. ಹಾರಿಕಾ ನಿನಗಿಂತ ಚಿಕ್ಕವಳು. ಬೇಗ ಎದ್ದು ರೆಡಿಯಾಗಿ ಬಂದಿದ್ದಾಳೆ. ನೀನ್ ನೋಡಿದ್ರೆ ಏನನ್ನೋ ನೆಪ ಹೇಳ್ತಾ ಇದ್ಯಾ? ನೀನು ನಿನ್ ಮಗನ ರೆಡಿ ಮಾಡ್ಕೋ. ನಾನು ಹೋಗಿ ಹಾರಿಕಾ ಕೈಲಿ ದೀಪ ಹಚ್ಚಿಸ್ತೀನಿ. ಅತ್ತೆ, ಏನಮ್ಮ, ಎರಡನೇ ದಿನಾನೇ ನಿಮ್ಮತ್ತೆಗೆ ತಲೆನೋವು ಬರ್ಸದಿಯಲ್ಲಮ್ಮ. ಸ್ವಲ್ಪ ಹುಷಾರಾಗಿರೋ. ವಸು ಎಲ್ಲಿ ಅತ್ತೆ? ಆ ಮಹಾರಾಣಿಯವರು ಇನ್ನೂ ರೆಡಿ ಆಗಿಲ್ಲಮ್ಮ. ಇನ್ನೂ ಯಾಕೆ ರೆಡಿ ಆಗಿಲ್ಲ? ನೀವು ಅವಳಿಗೆ ಹೇಳಿದ್ರ ಚಿಕ್ಕಮ್ಮ? ಯಾಕೆ ಹೇಳಲಿಲ್ಲ ಅಂತ ನಿನ್ಗೆ ಅನುಮಾನನಾ? ಹಾಗಲ್ಲ ಚಿಕ್ಕಮ್ಮ, ಹೇಳಿದ್ರೆ ಯಾಕೆ ರೆಡಿ ಆಗಿಲ್ಲ ಮತ್ತೆ? ಅವಳಿಗೆ ಪೂಜೆಗಿಂತ ಅವಳ ಮಗನೇ ಹೆಚ್ಚಾಗಿದ್ದಾನೆ. ಅದೇ ಮತ್ತೆ, ಪ್ರತಿಯೊಂದಕ್ಕೂ ಆ ಹುಡುಗನ್ ತಂದು ಮುಂದೆ ನಿಲ್ಸ್ಬಿಡ್ತಾಳೆ. ಅವಳಿಗೆ ಮಾತ್ರ ಮಗ ಇರೋದು, ಇನ್ಯಾರಿಗೂ ಇಲ್ಲ ಅನ್ನೋ ಥರ ಆಡ್ತಾಳ ಅವಳು. ರಾಕಿ ಆಗ್ಲೇ ಎದ್ಬಿಟ್ನಾ? ಎದ್ಬಿಟ್ನೋ ಬೇಕು ಅಂತ ಎಪ್ಸಿದ್ಲು, ಯಾರಿಗ್ ಗೊತ್ತು? ಇದೊಂದ್ ನೆಪ. ರೆಡಿ ಆಗ್ಬಾರ್ದು ಅಂತ ಇದೊಂದ್ ನೆಪ ಹೇಳ್ತಾ ಇದ್ದಾಳೇನೋ. ಈ ಹಾರಿಕಾ ನೋಡು, ದುಡ್ಡಿರೋರ್ ಮನೇಲಿ ಹುಟ್ಟಿದವಳು ಎಂಥ ಸಂಸ್ಕಾರ ಕಲ್ತಿದ್ದಾಳೆ. ಅಲ್ಲ, ಹೇಳ್ತಿದ್ದ ಹಾಗೆ ಹೀಗ್ ರೆಡಿಯಾಗಿ ಬಂದ್ಬಿಟ್ಲು. ಸೊಸೆ ಅಂದ್ರೆ ಹೀಗಿರ್ಬೇಕು ನೋಡು. ಎರಡನೇ ಮದುವೆ ಆದ್ರೂ ಬುದ್ಧಿ ಬರ್ದಿದ್ರೆ ಹೇಗೆ? ಬೆಳಗ್ಗೆನೆ ಕೆಲಸ ಇಲ್ದೆ ನಿಮ್ಮ ಅತ್ತೆಗೆ ಬೇಜಾರು ಮಾಡ್ಬಿಟ್ಲು. ನಾನು ಹೋಗಿ ವಸುನ ರೆಡಿ ಮಾಡಿ ಕರ್ಕೊಂಬರ್ತೀನಿ. ಏನ್ ಬೇಕಾಗಿಲ್ಲ. ಅವಳಿಗೋಸ್ಕರ ದೇವ್ರು ಮುಹೂರ್ತ ಕಾಯುತ್ತಾ? ಅವಳು ಅವಳ ಮಗನ್ನ ನೋಡ್ಕೊಳ್ಳಿ. ಪೂಜೆ ಈಗ ಹಾರಿಕಾ ಮಾಡ್ತಾಳೆ. ವಸುನು ದೀಪ ಹಚ್ಬೇಕಲ್ವಾತೆ? ಆ ಜ್ಞಾನ ಅವಳಿಗೂ ಇರಬೇಕು ತಾನೇ. ವಸು ಹೀಗ್ ಮಾಡಲ್ಲ. ಯಾಕೆ ಲೇಟ್ ಆಯ್ತೋ ಏನೋ? ಏನಮ್ಮ,
ನಿನ್ ವಾರ್ಗಿತ್ತಿ ಮೇಲೆ ಅಷ್ಟೊಂದು ನಂಬಿಕೆನಾ? ಕಣ್ಣಾರೆ ನೋಡ್ಕೊಂಡು ಬಂದಿರೋ ನಿಮ್ಮತ್ತೆ ನಾನು ಬುದ್ಧಿ ಇಲ್ದೋರಾ? ಹಾಗಲ್ಲ ಚಿಕ್ಕಮ್ಮ. ವಸುಗೆ ಸಪೋರ್ಟ್ ಮಾಡಿದ್ದು ಸಾಕು ಪಾವನಿ. ಮುಹೂರ್ತ ಮೀರ್ ಹೋಗೋದಕ್ಕೂ ಮುಂಚೆ ಪೂಜೆ ನಡೀಲೇಬೇಕು. ಹಾರಿಕಾ, ಶುರು ಮಾಡು. ಆಯ್ತು ಅತ್ತೆ. ನಿಮ್ಮತ್ತೆ ಕಾಲಿಗೆ ಬೀಳು. ಪೂಜೆ ಮಾಡಿದ್ರೆ ಸಾಲ್ದಾ? ಅದ್ಯಾಕ್ ಬೇಕು? ಲೇ ಪೆದ್ದಿ, ಇದು ಸಂಪ್ರದಾಯ ಕಣೆ. ನಿನಗೆ ಒಳ್ಳೆ ಮಾರ್ಕ್ಸ್ ಸಿಗೋ ಟೈಮ್ ಇದು. ಹೋಗು. ಹಾ, ಹೋಗು ಹೋಗು. ನಂಗೆ ಆಶೀರ್ವಾದ ಮಾಡಿ ಅತ್ತೆ. ಅಯ್ಯಯ್ಯೋ, ಇವಾಗ ಯಾಕಮ್ಮ ಆಶೀರ್ವಾದ? ಮೇಲೇಳು. ಆಹಾಹಾ ಆಹಾಹಾ, ಏನ್ ವಿನಯ, ಏನ್ ಸಂಸ್ಕಾರ. ದೊಡ್ಡವರು ಅಂದ್ರೆ ಎಷ್ಟು ಗೌರವ. ಅದ್ಕೆ ನಿನ್ನ ಚಿಕ್ಕ ಸೊಸೆ ಥೇಟ್ ನಿಂತರನೇ ಆಗ್ತಾಳ. ನೋಡ್ತಾ ಇರು ಪಾವನಿ. ಇನ್ಮೇಲಿಂದ ನಿನ್ನ ಸ್ಥಾನಕ್ಕೆ ಹಾರಿಕಾ ಪೈಪೋಟಿ ಕೊಡ್ತಾಳೆ. ನಡವಳಿಕೆಯಲ್ಲಿ ನಿನ್ನ ಮೀರಿಸ್ಬಿಡ್ತಾಳೆ. ಆ ವಸುನು ಇದ್ದಾಳೆ. ಯಾಕೆ ದಂಡಕ್ಕೆ? ಒಂದು ರೀತಿ ಇಲ್ಲ, ನೀತಿ ಇಲ್ಲ. ಕೋರಿ ಕೋರಿ ಮಾರಿನ ಮನೆಗ್ ತಂದಂಗಾಯ್ತು. ರಾಕಿ, ನೀನು ಗುಡ್ ಬಾಯ್ ಆಗಿರ್ಬೇಕು. ತರ್ಲೆ ಮಾಡಬಾರ್ದು. ನಾನೇನು ಮಾಡಿಲ್ಲ ಮಮ್ಮಿ. ಅನು ಕೀರ್ತಿನೇ ನನ್ನ ಜೊತೆ ಜಗಳ ಮಾಡಿದ್ದು. ಅವರು ನಿನ್ ತಂಗೀರು. ಅವ್ರು ಜಗಳ ಮಾಡಿದ್ರು ಸರಿ, ನೀನು ಕೋಪ ಮಾಡ್ಕೋಬಾರ್ದು. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನಾನು ಅದನ್ನೇ ಹೇಳ್ದೆ ಮಮ್ಮಿ, ಆದ್ರೆ ಅವ್ರು ಕೇಳಿಲ್ಲ. ನೀನೇ ಅವ್ರಿಗೆ ಹೇಳು. ಹೇಳ್ತೀನಿ ಬಿಡು. ನಿನ್ ಕಡೆಯಿಂದ ತಪ್ಪಾಗ್ಬಾರ್ದು. ಹುಷಾರಾಗಿರ್ಬೇಕು, ಸರಿನಾ? ಅವ್ರಿಗೆ ಹೇಳು ಅಂದ್ರೆ ಎಲ್ಲ ನನಗೆ ಹೇಳ್ತಿದ್ಯಲ್ಲ. ಡ್ಯಾಡಿ ಜೊತೆನೂ ಸರಿಯಾಗಿ ನಡ್ಕೋಬೇಕು. ಆವಾಗ್ಲೇ ಮಾಡ್ದಲ್ಲ, ಆ ಥರ ಯಾವತ್ತೂ ಮಾಡಬಾರ್ದು. ಡ್ಯಾಡಿಗೆ ಒಂಚೂರು ಡಿಸ್ಟರ್ಬ್ ಮಾಡಬಾರ್ದು. ಅರ್ಥ ಆಯ್ತಾ? ಸಾರಿ ಮಮ್ಮಿ, ಅವಾಗ್ಲೇ ಸುಸ್ಸು ಅರ್ಜೆಂಟ್ ಆಗಿತ್ತು, ಅದಕ್ಕೆ ಹಾಗೆ ಮಾಡಿದೆ. ಇನ್ಮೇಲಿಂದ ಹಾಗೆ ಮಾಡಲ್ಲ. ಗುಡ್ ಬಾಯ್. ಮಮ್ಮಿ, ನನಗೆ ಹೊಟ್ಟೆ ಹಸಿತಿದೆ. ಇಷ್ಟು ಬೇಗನಾ? ರಾತ್ರಿ ನಾನೇನು ತಿಂದಿಲ್ವಲ್ಲ ಮಮ್ಮಿ. ಪಾವನಿ ದೊಡ್ಡಮ್ಮ ತಿನ್ನಿಸ್ಲಿಲ್ವಾ? ದೊಡ್ಡಮ್ಮನ ತಪ್ಪೇನು ಇಲ್ಲ ಮಮ್ಮಿ. ನಂಗೆ ತುಂಬಾ ನಿದ್ದೆ ಬರ್ತಿತ್ತು. ದೊಡ್ಡಮ್ಮ ತಿನ್ಸಕ್ ಬಂದಾಗ ನಾನು ತಿಂದೇನೆ ಮಲ್ಕೊಂಡ್ಬಿಟ್ಟೆ. ಹಾಗೆಲ್ಲ ಮಾಡಬಾರ್ದಲ್ವಾ? ನನಗೆ ಹೊಟ್ಟೆ ಹಸಿತಿದೆ, ಏನಾದ್ರೂ ಕೊಡು. ಸ್ವಲ್ಪನೂ ತಾಳ್ಮೆನೇ ಇಲ್ಲ. ನಡಿ. ನೀನು ಇಲ್ಲೇ ಕೂತಿರು ರಾಕಿ. ನಿಂಗೆ ಟಿಫನ್ ಮಾಡ್ಕೊಡಕ್ಕೆ ಲೇಟ್ ಆಗತ್ತೆ. ಫಾಸ್ಟಾಗಿ ನೂಡಲ್ಸ್ ಮಾಡ್ತೀನಿ. ಓಕೆ ಮಮ್ಮಿ. ಕೂತ್ಕೋ.
ಮಮ್ಮಿ ನೂಡಲ್ಸ್ 2 ಮಿನಿಟ್ಸ್ ಆಗೋಯ್ತು ಮಮ್ಮಿ. ಮಮ್ಮಿ ನೂಡಲ್ಸ್. ವಸುಂಧರಾ, ವಸುಂಧರಾ, ಅತ್ತೆ, ಕೂಗಿದ್ರೆ ಕೇಳಿಸಲ್ವಾ ನಿನಗೆ? ಎಷ್ಟು ಸಲ ಕರಿಬೇಕು? ಏನಾಯ್ತಜ್ಜಿ, ಯಾಕೆ ಹಾಕಿರ್ಸ್ತಿದ್ಯಾ? ಕಲ್ಸಿದ್ಯಮ್ಮ. ನಮ್ಮ ಮಮ್ಮಿ ಏನು ಕಲ್ಸ್ಕೊಟ್ಟಿಲ್ಲ, ನಾನೇ ಕಲ್ತ್ಕೊಂಡಿದ್ದು. ಹಾ, ಎಲ್ಲ ಇವನ ನಿಮ್ ಮನೇಲಿದ್ದ ಹಾಗೆ ಈ ಮನೇಲಿ ಇರೋಕ್ಕಾಗೋದಿಲ್ಲ ವಸುಂಧರಾ. ಈ ಮನೆಗೊಂದು ರೀತಿ ನೀತಿ ಅಂತ ಇದೆ, ಅದು ನಿಂಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊ. ಅದನ್ ಬಿಟ್ಟು ನಿನ್ಗಿಷ್ಟ ಬಂದಾಗೆ ಆಡ್ಬೇಡ. ಬೆಳಗ್ಗೆ ಎದ್ದು ಪೂಜೆ ಮಾಡು ಅಂದ್ರೇನೆ ಮಾಡ್ಲಿಲ್ಲ, ಇನ್ನು ರೀತಿ ನೀತಿ ಎಲ್ಲ ಏನ್ ಪಾಲಿಸ್ತಾಳತ್ಗೆ? ನಮ್ಮ ಮಮ್ಮಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾಳೆ. ದೊಡ್ಡೋರು ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬಾಯಿ ಹಾಕ್ತಿದ್ಯಲ್ಲ, ಹೀಗ ಬೆಳ್ಸಿರೋದು ನಿನ್ನ? ಹಾ, ಹೊಸ ಸೊಸೆರು ಅಡಿಗೆ ಮನೆಯಲ್ಲಿ ಸ್ಟವ್ ಪೂಜೆ ಮಾಡಿ ಬೆಲ್ಲದ ಪೊಂಗಲ್ ಮಾಡಿ ದೇವ್ರಿಗೆ ನೈವೇದ್ಯ ಇಡ್ಬೇಕಮ್ಮ. ಅದು ಗೊತ್ತಿಲ್ಲದೆ ಸ್ಟವ್ ಆನ್ ಮಾಡಿ ಹಾಳಾದ ನೂಡಲ್ಸ್ ಮಾಡ್ತಾ ಇದ್ದಾಳೆ. ದೀಪ ಅಂತೂ ಹಚ್ಚಲಿಲ್ಲ. ಈ ಸಂಪ್ರದಾಯಕ್ಕೂ ಮಣ್ಣೆರ್ಚ್ಬಿಟ್ಲು. ಸಾರಿ ಅತ್ತೆ. ರಾಕಿ ರಾತ್ರಿ ಏನೂ ತಿಂದಿಲ್ಲ, ಹೊಟ್ಟೆ ಹಸಿತಿದೆ ಅಂದಿದ್ದಕ್ಕೆ. ರಾಕಿಗೆ ನಾನೇನಾದ್ರು ತಿನ್ನಿಸ್ತೀನಿ ಬಿಡು ವಸು. ನೀನ್ ಮೊದಲು ಹೋಗಿ ಸ್ಟವ್ಗೆ ಪೂಜೆ ಮಾಡು. ಬಾ ರಾಕಿ. ತಡಿಯತ್ಗೆ ಹಾರಿಕಾನು ಕರೆದು ಬಿಡ್ತೀನಿ. ಹಾ,